ನಮಸ್ತೆ. ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ನಿಮ್ಮ ಧನವನ್ನು ಆಶೀರ್ವದಿಸಿ. ಧನ ಅಂದರೆ ದುಡ್ಡು, ಕರೆಕ್ಟ್, ಸಂಪತ್ತು. ಸೊ ಧನ ಅಂದರೆ ದುಡ್ಡು ಅಂತ ತಗೊಳ್ಳೋಣ. ನಿಮ್ಮ ದುಡ್ಡನ್ನು ನೀವು ಆಶೀರ್ವದಿಸಿ ಅಂತ, ಬ್ಲೆಸ್ ಮಾಡಿ ಅಂತ. ಹೇಗೆ, ಯಾಕೆ, ಯಾರು ಹೇಳಿದ್ದು, ಇವ್ರಿಗೆ ಹೆಂಗೆ ಗೊತ್ತಾಯಿತು ನೋಡೋಣ. ಇಲ್ಲಿ ಇವ್ರೇನು ಹೇಳ್ತಾ ಇದ್ದಾರೆ, ಶ್ರೇಷ್ಠ ಮಾನಸಿಕ ಪವಾಡವಾದಿ ಇದ್ದಾರಂತೆ ಒಬ್ಬರು. ಅವರು ಬುಕ್ಕನ್ನು ಇವರು ಓದಬೇಕಾದ್ರೆ, ಸಂಪತ್ತಿನ ರಹಸ್ಯ ಅನ್ನೋ ಬುಕ್ಕನ್ನು ಇವರು ಓದಬೇಕಾದ್ರೆ ಇವ್ರಿಗೆ ಅನ್ನಿಸಿದ್ದಂತೆ ಆ್ಯಂಡ್ ಇವರು ಪ್ರಾಕ್ಟೀಸ್ ಮಾಡಿದ್ರಂತೆ ಅದು ಏನು ಅಂತ ಹೇಳ್ತಿದ್ದಾರೆ. ನಮ್ಮ ಹಣವನ್ನು ನಾವು ಹೊರಗಡೆ ಕಳಿಸ್ಬೇಕಾದ್ರೆ, ಯಾರಿಗಾದರೂ ಕೊಡಬೇಕಾದ್ರೆ ಅದನ್ನು ನಾವು ಆಶೀರ್ವಾದ ಮಾಡಬೇಕಂತೆ. ಅಂದರೆ ಯಾವ ಥರ ಆಶೀರ್ವಾದ ಮಾಡಬೇಕು? ಈಗ ನಾವು ನಮ್ಮ ತಂದೆ ತಾಯಿ ಕಾಲಿಗೆ ಬಿದ್ದಾಗ 100 ಕಾಲ ಚೆನ್ನಾಗಿ ಬಾಳಿ ಅಂತಾರೆ, ಖುಷಿಯಾಗಿರಿ ಅಂತಾರೆ. ಅಥವಾ ಪುರೋಹಿತರು ಕಾಲುಗಳಿಗೆ ಬಿದ್ದಾಗ ಒಂದು ಮಂತ್ರ ಹೇಳ್ತಾರೆ, ಚೆನ್ನಾಗಿರಿ ಅಂತ ಹೇಳಿ ಅಲ್ವಾ? ಹಾಗೆಯೇ ದುಡ್ಡನ್ನು ನಾವು ಇನ್ನೊಬ್ರಿಗೆ ಕೊಡಬೇಕಾದ್ರೂ ಕೂಡ ಯಾವ ಥರ ಆಶೀರ್ವಾದ ಮಾಡಬೇಕು ಅಂದರೆ, ಇದನ್ನು ಯಾರೆಲ್ಲ ಮುಟ್ಟುತ್ತಾರೆ, ಈ ಹಣವನ್ನು ಯಾರೆಲ್ಲ ಮುಟ್ಟುತ್ತಾರೆ ಅವ್ರು ಎಲ್ಲರಿಗೂ ಆಶೀರ್ವಾದ ಸಿಗಲಿ ಅಂತ ದುಡ್ಡಿಗೆ ಆಶೀರ್ವಾದ ಮಾಡಿ ಕೊಡಬೇಕಂತ. ಹೇಗೆ ಅಂದರೆ, ಇದು ಹಸಿದವರಿಗೆ ಹಸಿವನ್ನು ನೀಗಿಸಬೇಕು, ಬಟ್ಟೆ ಇಲ್ಲದವ್ರಿಗೆ ಬಟ್ಟೆನ ನೀಡಬೇಕು ಅಂತ ನೀವು ಪ್ರೇಯರ್ ಮಾಡಿ ಹಣವನ್ನು ಕೊಡಿ. ಅಯ್ಯೋ ಕೊಡ್ತಾ ಇದ್ದೀನಲ್ಲ ಅಂತ ಕೊಡಬೇಡಿ, ನೀವು ಬ್ಲೆಸ್ ಮಾಡಿ ಕೊಡಿ ಹಣನ. ಹಾಗೆ ನೀವು ಕೊಡಬೇಕಾದ್ರೆ ಒಂದು ಆದೇಶ ಕೊಡಿ ಹಣಕ್ಕೆ. ಅದೇನೆಂದರೆ, ನಾನು ಏನು ಖರ್ಚು ಮಾಡ್ತಾಯಿದ್ದೀನಿ ಅದು ಮಿಲಿಯನ್ ಪಟ್ಟಾಗಿ ನನ್ನ ಬಳಿ ವಾಪಸ್ ಬಂದಿದೆ ಅಂತಲೂ ಹೇಳಿ. ಅಂದರೆ 1,00,000 ಪಟ್ಟು ವಾಪಸ್ ರಿಟರ್ನ್ ಬಂದಿದೆ ನನಗೆ ಅಂತಲೂ ಹೇಳಿ. ಇದನ್ನು ತುಂಬ ಈಸಿ ಅಂತ ಅಂದ್ಕೊಂಡು, ಅಯ್ಯೋ ಇಷ್ಟೇ ತಾನೇ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ. ಇದನ್ನು ತುಂಬ ಗಂಭೀರವಾಗಿ ತಗೊಳ್ಳಿ ಅಂತ ಪವಾಡವಾದಿ ಹೇಳಿದ್ರಂತೆ, ಮಾನಸಿಕ ಪವಾಡವಾದಿ. ಅದನ್ನು ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಯಾಕೆ ಇವ್ರ ಮಾತನ್ನು ಗಂಭೀರವಾಗಿ ತಗೊಂಡು ಅವರ ಸಲಹೆಯನ್ನು ಅನುಸರಿಸಬಾರ್ದು? ಅದೇನಾಗುತ್ತೆ ಅಂತ ನೋಡಬಾರ್ದು ಅಲ್ವಾ? ಅದಕ್ಕೆ ನಾವಿದನ್ನು ತಗೊಳ್ಳೋಣ ಆ್ಯಂಡ್ ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ರಾಬಿನ್ ಶರ್ಮಾ ಅವರು ಹೇಳಿದ್ದು. ಅಂದರೆ ನಾವು ಮನೆ ಸಾಮಗ್ರಿಗಳನ್ನು ತರಬೇಕಾದ್ರೂ ಕೂಡ, ಒಂದು ಪ್ರಾವಿಷನ್ ಸ್ಟೋರಲ್ಲಾಗಿರ್ಬೋದು, ಬಟ್ಟೆ ಅಂಗಡಿಲಾಗಿರ್ಬೋದು, ಏನಾದರೂ ಸರಿ, ನಾವು ಎಲ್ಲಿಂದನಾದರೂ ಹಣ ಕೊಟ್ಟು ಸಾಮಗ್ರಿಗಳನ್ನು ತರಬೇಕಾದ್ರೆ ಆ ಆಹಾರವನ್ನು ನಮಗೆ ತಲುಪಿಸೋದಕ್ಕೆ ಸಹಾಯ ಮಾಡಿರೋ ಅಂಥವ್ರಿಗೆ ಒಳಗಡೆಯಿಂದನೇ ಮೌನವಾಗಿ ಥ್ಯಾಂಕ್ಸ್ ಹೇಳಬೇಕಂತೆ. ಇದನ್ನು ಬೆಳೆದಂಥ ರೈತರಿಗೆ, ಇದನ್ನು ತಯಾರು ಮಾಡಿದಂಥ ಕಾರ್ಮಿಕರಿಗೆ, ಇದರ ಕೈಗಾರಿಕೆಯವರಿಗೆ, ಇವರ ಓನರ್ಗೆ, ಇದನ್ನು ನಮಗೆ ತಲುಪಿಸಿದಂಥ ಈ ಅಂಗಡಿಗೆ, ಇದರಲ್ಲಿ ನಮಗೆ ಕಾಣಿಸದೇ ಇರುವಂಥ ಕೈಗಳಿಗೂ ಕೂಡ ನನ್ನ ಕೃತಜ್ಞತೆಗಳು ಅಂತ ಹೇಳಬೇಕಂತೆ. ಅಂದರೆ ಪ್ರತಿಯೊಬ್ಬ ಕೆಲಸಗಾರರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕಂತೆ. ಮಗುವಿಗೆ ಸ್ಕೂಲಿಗೆ ಹಾಕ್ತೀವಿ ಅಲ್ವಾ, ಎಷ್ಟು ಜನ ಪೇರೆಂಟ್ಸು ಸ್ಕೂಲಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಎಷ್ಟು ಫೀಸ್ ತೊಗೊತಾರೆ ಗೊತ್ತಾ? ಯಪ್ಪ, ಇವಾಗ ಎಜುಕೇಷನ್ ಬಿಸ್ನೆಸ್ ಆಗಿದೆ. ಅದು ಏನಾದರೂ ಆಗಿರಲಿ, ಬೈಕೊಂಡು ಯಾಕೆ ಕಳಿಸ್ಬೇಕು? ಹಾಗಿದ್ರೆ ಮನೇಲಿ ಇಟ್ಕೊಳ್ಳೋಣ, ಇಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸೋಣ. ನಮಗೆ ಹಂಗೇ ಬೇಕು ಕೂಡ, ಆದರೆ ಬೈಕೊಂಡು ಕಳಿಸ್ತೀವಿ. ನೀವು ದುಡ್ಡು ಕೊಡ್ತಾ ಇದ್ದೀರಲ್ಲ, ಆ ದುಡ್ಡನ್ನ ನೀವು ಬ್ಲೆಸ್ ಮಾಡಿ ಕೊಡಿ. ಆ ದುಡ್ಡಿಗೆ ಒಂದು ಎನರ್ಜಿ ಆ್ಯಡ್ ಮಾಡಿ ಕೊಡಿ. ಸೊ ದಟ್ ಅದು ಆವಾಗ ವ್ಯಾಲ್ಯೂ ಕೊಡುತ್ತೆ, ಆ ಮಗುವಿನ ಎಜುಕೇಷನ್ ವ್ಯಾಲ್ಯೂ ಕೊಡುತ್ತೆ. ಬೆಲೆಗೂ ವ್ಯಾಲ್ಯೂಗೂ ಡಿಫ್ರೆನ್ಸ್ ಇದೆ. ಕಾಸ್ಟ್ಗೂ ವ್ಯಾಲ್ಯೂಗೂ ಡಿಫ್ರೆನ್ಸ್ ಇದೆ. ಕಾಸ್ಟನ್ನ ನಾವು ಲೆಕ್ಕ ಹಾಕ್ಬೋದು, ಬಟ್ ವ್ಯಾಲ್ಯೂ ಅನ್ನೋದು ಅನುಭವಿಸ್ಬೋದು. ಹಾಗಾಗಿ ನಿಮ್ಮ ಮಕ್ಕಳ ಸ್ಕೂಲ್ಗಳಿಗೆ, ನಿಮ್ಮ ಮಕ್ಕಳ ಶಿಕ್ಷಕರುಗಳಿಗೆ, ಯಾರು ಹೇಳ್ಕೊಡ್ತಿರ್ತಾರೆ ಅವರಿಗೆ ಥ್ಯಾಂಕ್ಸ್ ಹೇಳಿ, ಮೌನದಲ್ಲೇ ಥ್ಯಾಂಕ್ಸ್ ಹೇಳಿ. ಅಥವಾ ನೀವು ಮೆಚ್ಚುಗೆನ ವ್ಯಕ್ತಪಡಿಸಿ ಅವ್ರ ಹತ್ರ. ಒಂದು ಅಂಗಡಿಗೆ ಹೋದಾಗ ನಿಮಗೆ ಕೌಂಟರಲ್ಲಿ ಕೂತ್ಕೊಂಡು ಬಿಲ್ ಹಾಕೋರಿಂದ ಹಿಡಿದು ಅವರೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿ, ಒಳಗಡೆಯಿಂದ ಥ್ಯಾಂಕ್ಸ್ ಹೇಳಿ. ಆ ದುಡ್ಡನ್ನು ಕೊಡಬೇಕಾದ್ರೆ ಆಶೀರ್ವಾದ ಮಾಡಿ ಕೊಡಿ. ಈ ಹಣ ಯಾರಿಗೆಲ್ಲ ತಲುಪತ್ತೆ ಅವರೆಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ನಾನು ಇದನ್ನು ಕೊಡ್ತಾ ಇದ್ದೀನಿ, ಇದರಿಂದ ನನಗೂ ಸಂತೋಷ ಸಿಕ್ಕಿದೆ. ಈ ಹಣನ ಕೊಟ್ಟು ನಾನು ಏನೆಲ್ಲ ಖರೀದಿಸ್ತಾ ಇದ್ದೀನಿ ಅದರಿಂದ ನನಗೆ ಸಂತೋಷ ಸಿಕ್ಕಿದೆ. 1,00,000 ಪಟ್ಟು ನನಗೆ ನಾನೇನು ಕೊಟ್ಟಿದ್ದೀನಿ ಅದಕ್ಕಿಂತ 1,00,000 ಪಟ್ಟು ನನ್ನ ಹತ್ರ ಈ ಹಣ ರಿಟರ್ನ್ ಬಂದಿದೆ, ಥ್ಯಾಂಕ್ ಯು ಅಂತ ಹೇಳಿಕೊಂಡು ನಾವು ಕೊಡಬೇಕಂತೆ. ಹಣನ ನಾವು ಆ ರೀತಿ ಖರ್ಚು ಮಾಡಬೇಕಂತೆ. ಆಮೇಲೆ ಅದರದ್ದು ಮ್ಯಾಜಿಕ್ನ ನೋಡಿ ಅಂತ ಹೇಳ್ತಾ ಇದ್ದಾರೆ. ಜೀವನದ ಗುಣಮಟ್ಟವನ್ನು ಇದು ಜಾಸ್ತಿ ಮಾಡುತ್ತಂತೆ ಆಶೀರ್ವಾದ ಮಾಡೋದ್ರಿಂದ. ನೀಡುವ ಕೈಗಳೇ ಕಲೆ ಹಾಕುವ ಕೈಗಳು. ಯಾವ ಕೈ ಕೊಡುತ್ತೆ ಆ ಕೈಯೇ ಎಲ್ಲನೂ ತಗೊಳ್ಳೋ ಅಂಥ ಒಂದು ಶಕ್ತಿ ಇರುತ್ತಂತೆ. ನಾವು ದುಡ್ಡು ಬರಬೇಕಾದ್ರೆ ಹೇಗಿರುತ್ತೆ ಮೈಂಡ್ಸೆಟ್ಟು, ಖಾಲಿ ಆಗಬೇಕಾದ್ರೆ ಹೇಗಿರುತ್ತೆ ಯೋಚನೆ ಮಾಡಿ.
ಸಿ ನಮ್ಮ ಹತ್ರ ದುಡ್ಡು ಬರಬೇಕಾದ್ರೆ, ಈಗ ಕಂಪ್ನಿಯಿಂದ ನಮಗೆ ದುಡ್ಡು ಬರಬೇಕು ಅಂದರೆ ಕಂಪ್ನಿ ಅವ್ರಿಗೆ ಖಾಲಿ ಆಗ್ತಾ ಇರುತ್ತೆ ಅಲ್ವಾ. ಅಯ್ಯೋ ಇವ್ರಿಗೆಲ್ಲ ದುಡ್ಡು ಕೊಡಬೇಕು ಅಂತ ಅವ್ರು ಅಂದ್ಕೊಂಡು ಕೊಟ್ಟರು ಕೂಡ ನಮಗದು ಆ ಎನರ್ಜಿ ಬರುತ್ತೆ. ಅಂದರೆ ಆ ದುಡ್ಡು ನಮ್ಗೆ ಯೂಸ್ ಆಗಲ್ಲ. ನಾವು ಬೇರೆಯವ್ರಿಗೆ ಕೊಡಬೇಕಾದ್ರೆ ಅಯ್ಯೋ ಬಂತು 10ನೇ ತಾರೀಕು ಒಳಗಡೆ ಆ ಚೀಟಿ ಕೊಡಬೇಕು, ಆ ಸಾಲದವ್ರಿಗೆ ಕೊಡಬೇಕು, ಅದನ್ನು ಕಟ್ಟಬೇಕು, ಇದನ್ನು ಕಟ್ಟಬೇಕು, ಕರೆಂಟ್ ಬಿಲ್ಲು, ನೀರು ಬಿಲ್ಲು ಅಂತ ಕೊಟ್ಟರೆ ನಾವು ದುಡ್ಡನ್ನು ಬೈದು ಕೊಡ್ತಾ ಇದ್ದೀವಿ. ಹಾಗಿದ್ಮೇಲೆ ತುಂಬ ಬೈದರೆ ಯಾರು ಬರ್ತಾರೆ ನಮ್ಮ ಮನೆ ಹತ್ರ? ಹಾಗೆ ದುಡ್ಡು ಪದೇ ಪದೇ ಬೈತಾ ಇದ್ದರೆ ದುಡ್ಡು ಕೂಡ ನಮ್ಮ ಹತ್ರಕ್ಕೆ ಬರಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇರೋದು. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ನನಗೆ ನೆನಪಿದೆ, 2014 ನಾನು ಒಂದು ಟ್ರೈನಿಂಗ್ನ ಅಟೆಂಡ್ ಮಾಡಿದ್ದೆ. ಓಕೆ, ಮನಿ ರಿಲೇಟೆಡ್. ಅಲ್ಲಿಂದ ಹಣದ ಬಗ್ಗೆ ಸಾಕಷ್ಟು ವಿಚಾರ ಕಲಿತೆ. ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು 2015-16 ನಾನು ಶುರು ಮಾಡಿದೆ. ಆ್ಯಂಡ್ ಅದು ನನಗೆ ತುಂಬ ವರ್ತ್ ಆಗಿದೆ ಆ್ಯಂಡ್ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ. ಆ್ಯಂಡ್ ಅದಾದಮೇಲೆ ನಾನು ನನ್ನ ಟ್ರೈನಿಂಗ್ಸ್ಗಳಲ್ಲಿ ಬೇರೆ ಕಡೆ ಕಲ್ತಿರೋದನ್ನೆಲ್ಲ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಮನಿ ಮ್ಯಾಜಿಕ್ ಅಂತ ಹೇಳಿ ಟ್ರೈನಿಂಗ್ ಕೊಡೋಕ್ಕೆ, ವರ್ಕ್ಶಾಪ್ನ ಕೊಡೋಕ್ಕೆ ಶುರು ಮಾಡಿದೆ. ಅದನ್ನು ತೊಗೊಂಡವರು ನನಗೆ ಈಗಲೂ ಹೇಳ್ತಾರೆ, ತುಂಬ ಜನ ಹೇಳಿದ್ದಾರೆ, ಮ್ಯಾಮ್ ನಾವು ಇವತ್ತಿಗೂ ಫಾಲೋ ಮಾಡ್ತಾ ಇದ್ದೀವಿ. 2017 ಹೇಳ್ಕೊಟ್ಟಿರೋರು ಇವತ್ತು ಸಿಕ್ಕಿದ್ರು ಕೂಡ ಮ್ಯಾಮ್ ಅದನ್ನು ಇವತ್ತಿಗೂ ನಾವು ಫಾಲೋ ಮಾಡ್ತಾ ಇದ್ದೀವಿ, ಇವತ್ತಿಗೂ ನನಗೆ ಹಣದ ಕೊರತೆ ಇಲ್ಲ ಅಂತ ಹೇಳ್ತಾರೆ. ಮೇ ಬಿ ಅವರೆಷ್ಟು ಸ್ಟ್ರಾಂಗಾಗಿ ಅವತ್ತಿಂದ ಫಾಲೋ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಇವ್ರು ಹೇಳ್ತಿರೋದು ಅಷ್ಟೇ, ಫಾಲೋ ಮಾಡೋದ್ರಲ್ಲಿ ನಮಗೇನು, ಅದನ್ನು ಅನುಭವಿಸಿ ನೋಡೋಣ ಏನಿದೆ ಅಂತ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ಇದನ್ನು ನಾನು ಕೂಡ ಪ್ರಾಕ್ಟೀಸ್ ಮಾಡಿದ್ದೀನಿ. ಎಂಥ ಸಿಚುಯೇಷನಲ್ಲೂ ಕೂಡ ಹಣ ಡೆಫಿನೆಟ್ಲಿ ನನ್ನ ಕೈ ಹಿಡಿದಿದೆ. ಆ್ಯಂಡ್ ನನಗೆ ಹಣದ ವಿಚಾರದಲ್ಲಿ ನಾನು ತುಂಬ ಸ್ಪೆಷಲಿ ಯೋಚನೆ ಮಾಡ್ತೀನಿ. ಅದನ್ನು ಏನೇ ಕೊಟ್ಟು ಅಯ್ಯೋ ಇದು ಜಾಸ್ತಿ ಆಯಿತು, ಇದು ಕಾಸ್ಟ್ಲಿ ಆಯಿತು, ಅಲ್ಲಿ ತೊಗೊಬಾರ್ದಿತ್ತು, ಇಲ್ಲಿ ತೊಗೊಬಾರ್ದಿತ್ತು ಹೇಳಲ್ಲ. ತೊಗೊಂಡ ಮೇಲೆ ಮುಗೀತು. ನಾನು ಕಂಪೇರ್ ಮಾಡೋದು ಇಲ್ಲ, ಅಯ್ಯೋ ಅಲ್ಲಿ ಹೋಗ್ಬೇಕಿತ್ತು, ಇಲ್ಲಿ ಹೋಗ್ಬೇಕಿತ್ತು, ಖರ್ಚಾಯಿತು ಅಂತ ಹೇಳಲ್ಲ. ನಾನು ತೊಗೊಂಡ್ಮೇಲೆ ಒಂದೇ ಮಾಡೋದು, ನಾನು ಈ ಹಣದಿಂದ ಖುಷಿ ಅನುಭವಿಸ್ತಾ ಇದ್ದೀನಿ, ನನಗೆ ಬಂದಿರುವಂಥ ವಸ್ತು ನನಗೆ ಖುಷಿ ಕೊಡ್ತಾ ಇದೆ, ಥ್ಯಾಂಕ್ ಯು ಅಂತಲೇ ನಾನು ಅದನ್ನು ಸ್ವೀಕರಿಸ್ತೀನಿ. ಆ್ಯಂಡ್ ಇನ್ನೂ ಒಂದು ತುಂಬ ಜನ ಮಾಡ್ತಾರೆ, ಸಾಲ ಇಸ್ಕೋಬೇಕಾದ್ರೆ ಇಸ್ಕೊಂಡಿರ್ತಾರೆ, ಕೊಡಬೇಕಾದ್ರೆ ಅವ್ರನ್ನ ಬೈತಾರೆ, ಲೈಕ್ ಏನಪ್ಪ ಹಿಂಗೆ ಹಾಗೆ ಅಂತ. ಇಲ್ಲಿ ಮನಿ, ದುಡ್ಡು ಯಾಕೆ ನಮ್ಮ ಹತ್ರ ಬರಲ್ಲ ಅಂದರೆ, ನಿನಗೆ ಸಹಾಯ ಆಗಲಿ ಅಂತ ನಾನು ನಿನ್ನ ಹತ್ರ ಬಂದರೆ, ನೀನು ನನ್ನನ್ನು ನಿನ್ನ ಹತ್ರ ಕಳಿಸಿರೋರಿಗೆ ಇಷ್ಟೊಂದು ಬೈತೀಯ ಅಂದರೆ ನಿನ್ನ ಹತ್ರ ನಾನು ಬರಲ್ಲ ಅಂತ ದುಡ್ಡಿಗೆ ಎನರ್ಜಿ ಫೀಲ್ ಆಗತ್ತಂತೆ. ದುಡ್ಡು ಮಾತಾಡಲ್ಲ, ದುಡ್ಡು ನಮ್ಮ ಭಾವನೆಗಳು, ಅದು ಪೇಪರು, ಅದಕ್ಕೆ ನಾವು ಭಾವನೆ ತುಂಬಿ ಅದನ್ನು ವೈಬ್ರೇಷನ್ ಮಾಡಿರ್ತೀವಿ ಅಂತ ಅರ್ಥ. ಓಕೆ, ಸೊ ಹಾಗಾಗಿ ನೀವು ಯಾರ ಹತ್ರನಾದ್ರು ಸಾಲ ತೊಗೊಂಡಿದ್ರೆ ದಯವಿಟ್ಟು ಅವ್ರನ್ನ ಬೈಯಕ್ಕೆ ಹೋಗಬೇಡಿ. ಯಾವ ಟೈಮಲ್ಲಿ ಅವ್ರು ನಿಮಗೆ ಸಹಾಯ ಮಾಡಿದ್ದಾರೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಓಕೆ, ಸೊ ಮನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಜೀವನದಲ್ಲಿ. ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟು. ನಮಗೆ ಆ ದುಡಿತಿರೋವಂಥ ದುಡ್ಡಿಗೆ, ಕಂಪ್ನಿಗೆ, ಕೆಲಸ ಕೊಟ್ಟಿರೋರಿಗೆ, ಕೆಲಸ ಮಾಡ್ತಿರೋದಕ್ಕೆ, ಕೆಲಸಕ್ಕೆ, ಪ್ರತಿಯೊಂದಕ್ಕೂ ನಾವು ಬೈತಾ ಹೋದರೆ ನಮ್ಮ ಹತ್ರ ಖಂಡಿತ ದುಡ್ಡು ಬರಲ್ಲ. ಆ್ಯಂಡ್ ದುಡ್ಡನ್ನು ನಾವು ಗೌರವಿಸಬೇಕು. ನಮಗೆ ₹1 ಸಿಕ್ಕಿದ್ರೂ ಕೂಡ ಅಷ್ಟು ಥ್ಯಾಂಕ್ಫುಲ್ಲಾಗಿ ನಾವು ಸ್ವೀಕರಿಸಿದ್ರೆ ಮಾತ್ರ ನಮ್ಮ ಹತ್ರ ಇನ್ನೂ ಹೆಚ್ಚು ದುಡ್ಡು ಬರುತ್ತೆ. ಇದ್ರ ಬಗ್ಗೆ ನಾನು ಹೋಲ್ ಡೇ ಮಾತಾಡ್ತೀನಿ, ಬಿಕಾಸ್ ಅಷ್ಟು ಸ್ಟಫ್ ಇದೆ ಇದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಹತ್ರ. ಬಟ್ ಈಗ ಸದ್ಯಕ್ಕೆ ಏನಿದೆ ಇದನ್ನು ನಾವು ಫಾಲೋ ಮಾಡೋಣ. ಈ ಬುಕ್ಕಲ್ಲಿ, ಈ ಚಾಪ್ಟ್ರಲ್ಲಿ ಕೊಟ್ಟಿರೋ ಪ್ರಕಾರ ದುಡ್ಡನ್ನು ಕೊಡಬೇಕಾದ್ರೆ ಬ್ಲೆಸ್ ಮಾಡಿ ಕೊಡೋಣ. ದುಡ್ಡು ನಮ್ಮ ಹತ್ರ 1,00,000 ಪಟ್ಟು ವಾಪಸ್ ಬರಲಿ ಅಂತ ಬ್ಲೆಸ್ ಮಾಡಿ ಕಳಿಸೋಣ. ಓಕೆ, ಸೊ ದುಡ್ಡಿಗೂ ಕೂಡ ಆಶೀರ್ವಾದ ಮಾಡಿ, ದುಡ್ಡಿಗೂ ಕೂಡ ಬ್ಲೆಸ್ ಮಾಡಿ. ಥ್ಯಾಂಕ್ ಯು.